ಜಯಕ ಆ ಬಾರ ಗಿರ್ಜಿ ಬಾ ಒಳಗೆ ಬಾ ಕುಂದ್ರ ಬಾ. ಏನಿಲ್ಲವ ಜಯಕ, ಅದ ಜಂಪರ್ ಹೊಲ್ದಿತ್ತಲ್ಲ ಅದ್ರದ್ದು ರೊಕ್ಕ ಬೇಕಾಗಿತ್ತು. ಒಂಚೂರು ನನ್ನ ಮಗಳಿಗೆ ಅಲ್ಲೇ ಓದಾಕ ಬೇಟಾಗದಾಳಲ್ಲ ಕಳಿಸ್ಬೇಕಿತ್ತು. ಅದಕ್ಕೆ ಜಂಪರ್ ಹೊಲ್ದಿದ್ ರೊಕ್ಕನ ಕೊಡ್ತೇನೆ. ಆದ್ರೆ ಈಗಿಲ್ಲ ಗಿರ್ಜಕ, ಬೇಜಾರು ಮಾಡ್ಕೋಬೇಡ. ಏನು ಮುಂದ್ಲಾರ ಕೊಟ್ರೆ ನಡೀತೈತೆ? ಅಲ್ಲ ಜಂಪರ್ ಇಸ್ಕೊಂಬಂದು 15 ದಿನ ಆತ. ನಾ ಯಾವಾಗ ಕೇಳಿದ್ರು ಮುಂದ್ಲಾರ ಅಂತಿ. ಅಲ್ಲ ನಾವು ಕಷ್ಟಪಟ್ಟು ಹೊಲ್ದಿರ್ತೇವ, ರೊಕ್ಕಕ್ಕೆ ಹಿಂಗೆ ಮಾಡಬಾರ್ದು ಜಯಕ, ನೀವು ಕೊಟ್ಬಿಡ್ಬೇಕು. ಅಯ್ಯೋ ದೇವ್ರಿ, ನಾ ನೀನು ರೊಕ್ಕ ತಗೊಂಡು ಊರು ಬಿಟ್ಟು ಬಿಡಕ್ಕೆ ನಿನ್ನ ಎಷ್ಟು 550 ಅಲ್ಲ? ಅಯ್ಯಯ್ಯ 750? 550 ಅಲ್ಲ ಹೋಗ, 550 ಅದೇನು 750 ಆಕತಿ? ಇಲ್ಲೋಡ ಜಯಕ, ನೀ ಮಾತಾಡ್ತಿರೋದು ಸರಿ ಇಲ್ಲ. ಏನು ಫಸ್ಟ್ 500 ಆಗಿತ್ತು ಹೌದಾ? 2 ಜಂಪರಿನ ಸೇರಿ ಮತ್ತೊಂದು ಜಂಪರ್ ಹೊಲ್ಸಿದಿ 250 ರೂಪಾಯಿ ಮತ್ತೆ ಆತಿಲ್ಲ. ಅಲ್ಲಿ 750 ರೂಪಾಯಿ 3 ಜಂಪರ್ ಹೊಲ್ದು ಕೊಟ್ಟೆ ನಾನು. ಒಂದ ಅಲ್ಲ 2 ಅಲ್ಲ. ಹೌದಲ್ಲ, ಆಮೇಲೆ ಒಂದು ಜಂಪರ್ ಕೊಟ್ಟೆ ನಾನು. ನೆನಪೈತಿ. ಹಿಂಗಕತ್ ನೋಡಿ ಜಯಕ, ಏನು ಭಾಳ ದಿನ ಆದ್ರೆ ಹಿಂಗೆ ಮರಿತಾವ್. ಕೇಳೋದಿದ್ರೆ ನೋಡುವ, ನಾ ಹೇಳ್ತೀನಿ, ರೊಕ್ಕ ಕೊಡೋದಿದ್ರೆ ಕೊಟ್ಬಿಡು. ಇಲ್ಲಾಂದ್ರೆ ಕೇಳ್ಬೇಡ ಗಿರ್ಜಿ ಅಂತ ಹೇಳ್ಬಿಡ. ನಾ ಕೇಳೋದಾಗ ಹೋಗೋದಿಲ್ಲ ತಗ. ನನಗೆ ಒಂಥರ ಕೇಳಿ ನಾಚಿಗೆ ಬಂದಂಗೆ ಆಗ್ಬಿಡ್ತ ತಗ. ಏನು ಇಷ್ಟು ಕಾಡಿಸ್ಬಾರ್ದು ಜಯಕ. ನಾನೇ ಈಗ ಒಂದಿನ ಜಂಪರ್ ಕೊಡೋದು ಲೇಟ್ ಆದ್ರೆ ನೀನು ಸುಮ್ಮನೆ ಇರ್ತಿದ್ದೇನೆ ಹೇಳಂಗಾರ ನೋಡೋಣ. ಅಯ್ಯೋ ಎಷ್ಟು ಬಾಯ್ ಮಾಡ್ತೀಯ ತಾಯಿ ನೀನು, ಊರಾಗ ಎಲ್ಲಾರ್ಗಿ ಕೇಳಂಗ. ಈಗ ನೋಡ ಆ ಪ್ರೇಮಿಗೆ ಏನಾರ ಈ ಸುದ್ದಿ ಮುಡ್ತಂದ್ರೆ ಮುಗೀತು, ಎಲ್ಲರಿಗೆ ಹೋಗಿ ಹೇಳ್ಕೊಂಬರ್ತಾಳೆ, ಜೈ ಗಿರ್ಜಿ ರೊಕ್ಕ ಕೊಟ್ಟಿಲ್ಲ ಅಂತೇಳಿ. ನೋಡ ನೀ ಹಿಂಗೆಲ್ಲ ಹೇಳಿ ಮರ್ಯಾದೆ ಕಳಿಬೇಡ ನೀನು. ಏನು ದೊಡ್ಡ ಅದೊಂದು 750 ರೂಪಾಯಿ ಏನು ದೊಡ್ಡ ಭಾಳ ಮಹಾ ದೊಡ್ಡ ರೊಕ್ಕನ ಅದು? ಕೊಡ್ತಂತಾರೇವ ಯಾರಿಗೆ ಬೇಕಾಗಿತ್ತು ಜುಜ್ಬಿ ರೊಕ್ಕ? ಜುಜ್ಬಿ ನಿನಗದು ಜುಜ್ಬಿ ಇರ್ಬೋದು, ನಮಗಲ್ಲ ಜುಜ್ಬಿ. ದುಡ್ಕೊಂಡು ತಿನ್ನೋರು ನಾವು, ಅದೇ ರೊಕ್ಕ ನಮಗೆ ಹೆಚ್ಚು. ಅದ 100-200 ರೂಪಾಯಿ ಕೂತಿರ್ತೇನೆ ನಾನು ರಾತ್ರಿ 12 ಗಂಟೆ ಮಟ್ಟ ಹೊಲ್ಕೊಂತ. ನೋಡವ ಮಾತು ಬೇಡ, ಸುಮ್ಮನೆ ನನಗೆ ರೊಕ್ಕ ಕೊಡು. ರೂಪಾಯಿ ಜೋಡಿಸಿಟ್ರೆ ನಾಳೆ ನನ್ನ ಮಗಳು ಓದೋದಕ್ಕೆ 4 ರೊಕ್ಕ ಕೈಯಾಗ ಬಿಟ್ಕೊಟ್ಟು ಕುಂತ್ರ ಅದು ಇಲ್ಲ. ಯಾರೇನು ನಮ್ಗೇನು ಕೊಡೋರಿಲ್ಲ ಮಾಡೋರಿಲ್ಲ, ನಾವೆಲ್ಲ ದುಡ್ಡು ನಾವು ತಿನ್ಬೇಕು. ನಮ್ಗೆ ಸುಮ್ಮನೆ ಮಾತು ಬೇಡ, ಕೊಡು ಮೊದಲು ರೊಕ್ಕ ಕೊಡು. ನೋಡವ ನೀ ಬೇಕಾದ್ ಮಾಡು, ನನ್ನ ಕಡೆ 1 ರೂಪಾಯಿ ಇಲ್ಲಿಗೆ. ಏನಾರ ಮಾಡ್ಕೊ ಅಷ್ಟೇ. ನನಗೆ ಮುಂದ್ಲಾರನ ನಾ ಕೊಡೋದು. ಮುಂದ್ಲಾರ ಆಯ್ತು, ಅದು ಒಂದಾಗೆ ಬಿಡ್ಲಿ. ಮುಂದಿನ ವಾರ ಏನಾರ ನೀ ದುಡ್ಡು ಕೊಡ್ಲಿಲ್ಲ ನೋಡ್ತಿರ್ಬೇಕಾರೆ ನಾ ಏನು ಮಾಡ್ತೇನೆ ಅಂತೇಳಿ ನನಗೆ ಗೊತ್ತಿಲ್ಲ. ಮತ್ತೀಗ ಹೇಳಣ್ಣ ಸೀಮೆಗೆಲ್ಲ ದಿಕ್ಕಿದೆ. ಎಷ್ಟು ಮಾತಾಡ್ತಾಳೆ ಹಾಂ? ಏನು ಸೊಕ್ಕಿಗೆ ಇರಲಿ ಎಷ್ಟಿರ್ಬೇಕು ನಿನ್ನ ಸೊಕ್ಕು, ನಾನು ನೋಡ್ತೇನೆ. ಯಾಕ ಎದ್ರ ಸಂಬಂಧ ಜಗಳ? ಏನ ಜಂಪರು ರೊಕ್ಕ ಅನ್ನತ್ತಿದ್ಲು? ಜಂಪರ್ ತೊಗೊಂಬಂದಿದ್ನೆ, ಚಿಲ್ಲರ್ ಇದ್ದಿದ್ದಿಲ್ಲವ ಅವತ್ತು. 200 500 ನೋಟ್ ಇದ್ವು. ಕೊಟ್ರೆ ಬೇಡ, ನನ್ನ ಕಡೆ ಚಿಲ್ಲರಿಲ್ಲ, ಚಿಲ್ಲರಿದ್ದಾಗ ಕೊಡು ಅಂದ್ಲು. ರೊಕ್ಕ ಖರ್ಚಾಗೈತಿ ಈಗ. ಆಮೇಲೆ ಜಂಪರ್ ಚಲೋ ಹೊಲ್ದಿಲ್ ಬಿಡ ಅಂತ ಏನು ಕಾಸಾಗಿಲ್ಲವ ಜಂಪರ್, ನನಗರ ಮನ್ಸಿಗೆ ಬರುವಲು. ಅದಕ್ಕೆ ಆಕಿಗೆ ರೊಕ್ಕ ಕೊಟ್ಟಿಲ್ಲ. ಅದಕ್ಕೆ ಶೀಟ್ ಬಂತಕ್ಕಿಗೆ ಅಷ್ಟೇ, ಮತ್ತೇನಿಲ್ಲ. ಜಂಪರ್ ಚಲೋ ಹೊಲ್ದಿಲ್ಲ ಅಂದ್ರೂ ರೊಕ್ಕ ಕೊಡ್ಬೇಕಲ್ಲ ನಾನು. ಅರೆ ಜಯಂದು ಅಕ್ಕ, ನಮ್ದುಗುನು 2 ಜಂಪರ್ಗೆ ಹೊಲ್ದಿದ್ದಾರೆ. ಅರೆ ಖತರ್ನಾಕ್ಗೆ ಹೊಲ್ದಿದ್ದಾರೆ. ಎಷ್ಟು ಚೆನ್ನಾಗಿದೆ ಫಿಟ್ಟಿಂಗ್ಗೆ ಗೊತ್ತು. ನಿಮ್ದುಗೆ ಅಷ್ಟೇ. ನೀವು ಭಾಳ ಜಂಪರ್ಗೆ ಅಲ್ಲೇ ಅಲ್ಲ ಹೊಲ್ಸ್ಕೊಳ್ಳೋದು. ಅದು ಸರಿಗೆ ಇಲ್ಲ ಅಂದ್ರೆ ಯಾಕೆ ಹೊಲ್ಸ್ಕೊಂತಿದ್ರಿ? ಬಿಡಿ ಜಯಂದು ಅಕ್ಕ, ನಮ್ದುಗೆ ಎಲ್ಲ ವಿಚಾರಕ್ಕೆ ಗೊತ್ತು. ಮೊದಲು ಅವ್ರದ್ದು ಕೊಡೋದು ದುಡ್ಡಿಗೆ ಕೊಟ್ಬಿಡಿ. ಸುಮ್ಮನೆ ಯಾಕೆ ಜಗಳಾಗೆ ಮಾಡ್ತೀರಿ ದಿನ ಹೊತ್ತೊಂಟ್ರೆ? ಸುಬೆ ಜಗಳಾಗೆ ಮಾಡ್ಕೊಂಡ್ಬಿಟ್ರೆ ಅದು ಮನ್ಸಿಗೆ ನೆಮ್ಮದಿ ಇರ್ತದೆ. ಅರೆ ಪಾಪ ಅವ್ರದ್ದು ಮಗಳದು ಡಾಕ್ಟರ್ಗೆ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವರು, ಗೊತ್ತು. ಅದಕ್ಕೆ ದುಡ್ಡಿಗೆ ಕೊಟ್ಬಿಡಿ, ಅವ್ರದಿಗೆ ಕುಡಿಸಿ ಇಟ್ಕೊಂಡ್ಬಿಟ್ಟು ಮಗಳಿಗೆ ಕಳಿಸ್ತಾರೆ. ಅರೆ ನೀವು ಹಿಂಗೆ ಮಾಡಬೇಡಿ ಜಯಂದು ಅಕ್ಕ. ಎಲ್ಲೋಡ ಈಕಿ ಮಾತು ಹೆಂಗದ ಪಾತಿವ? ಸರಿ ಹೊಲ್ದಿಲ್ಲ ಅಂದ್ರೆ ರೊಕ್ಕ ಕೊಡ್ಬೇಕು ನಾನು. ರೊಕ್ಕೇನ ಕಲ್ಲಾಳನ ಹಂಗೆ ಬರ್ತಾವನ? ಚಲೋ ಹೊಲ್ದಿಲ್ಲ ಬಿಡ ಇವ ಜಂಪರ್ಕಿ. ಬೆಂಡ್ಲಿ ನನಗೆ ಗೊತ್ತಿಲ್ಲನ. ಈಗ ಹಾಕೊಂಡು ಎಲ್ಲಿ ಜಂಪರ್ ಅದು ಆಕಿನ ಹೊಲ್ದಿದ್ದೆ. ರೊಕ್ಕ ಕೇಳಿದ್ನಲ್ಲ, ಅದಕ್ಕೆ ನಿನ್ನ ಮಕ್ಕಳಾಗ ಗೊತ್ತಾಕತ್ತತಿ. ನೋಡು ಹಂಗ ನೋಡು, ಜನ ಪುಕ್ಷೆಟ್ಟಿ ಆದ್ರೂ ಕೊಡ್ರಿ ಅಂತ ರೊಕ್ಕ ಕೇಳತ್ಲೆ 108 ಹಗಣಿಗಿತ್ತಿ ಹಬ್ಬ ಮಾಡಿದ್ರೆ ಮನೆಗಂಡು ಉಪಾಸಿದ್ಲು ಅಂತ. ಹಂಗೆ 108 ಕಾರಣ ಹುಡ್ಕಿ ನೀನು. ಊರ್ ಬೆಂಡ್ಲಿ ನಾನು ಜಂಪರ್ ಬಂಗಾರದಂಗೆ ಹೊಲ್ದು ಕೊಟ್ಟಾಳ. ಊರಾಗ ಹಾಕಿನ ಹೊಲಿಯಕಿ ಜಂಪರ್ ಕೆಡ್ಸಾಳ ಅಂತ. ಈಗ ಹಾಕೊಂಡಿರೋದು ಅದೇ ಹೋದ್ ಸಲದ್ದು. ಚಲೋ ಆಗಿಲ್ಲ ಅಂದ್ರೆ ಮತ್ತೆ ಕಡೆ ಯಾಕೆ ಕೊಡ್ತಿದ್ಲಿ ಈಕಿ? ಪುಕ್ಷೆಟ್ಟಿ ಬೇಕಂತಾಳ ಆರಾಮದ ರೊಕ್ಕ ಹುಡುಕ್ಯಾಡಕ. ಅಯ್ಯಯ್ಯ ಪ್ರೇಮಕ್ಕ, ನಿನಗೇನು ಬೈತೆ ದಿಂಗು? ಇಲ್ಲ, ನಾನು ಯಾವಾರ ಕೆಡ್ಸಾಳ ಅಂತ ವಿಚಾರ ಮಾಡತ್ತಿದ್ದೆ. ನಾನು ಯಾವ ಕೆಡ್ಸಿಲ್ ಬಿಡ, ಚಲೋ ಹೊಲಿತಾಳಕಿ. ಹೌದು ಬಿಡ್ರವ, ನಾವು ಮಾತಾಡಿದ್ರೆ ನಿಮ್ಗೆ ಸುಳ್ಳು ಅನಿಸ್ತೈತಿ. ಏನಾರ ಮಾಡ್ಕೋ ಹೋಗ್ರಿ. ಜುಜ್ಬಿ 750 ರೂಪಾಯಿ 7,000 ಮಾತಾಡ. ಅಲ್ಲ ಈ ಬೆಂಡ್ಲಿದು ಸೋಗ ನೋಡಿದನ, ಸೋಗಲಾಡಿ ಜುಜ್ಬಿ 750 ರೂಪಾಯಿ ಅಂತ. ಜುಜ್ಬಿ 750 ರೂಪಾಯಿ ಅನ್ನಕ್ಕೆ ಮತ್ತೆ ಕೊಡ್ಬೇಕು ಬೇಡ? ತಿಂಡಿ ಮಾಡ್ಕೊಂತ ಹಂಗ ಕೂತಾಳಲ್ಲ ಹಗಣಿಗಿತ್ತಿ. ಅಲ್ಲ ಅತ್ತಿಯರ, ಇವ್ರು ಮಾಡಿದ ಕೆಲಸ ನೋಡ್ರಿ. ಮದ್ವಿಗೆ ಒಪ್ಕೊಂಡಾರ, ನನಗೆ ಯಾಕ ಅವಂಗ ಕೊಡಕ್ಕೆ ಮನಸ್ಸೇ ಇಲ್ಲ. ಅಲ್ಲ ಹೋಲ್ ಬಿಡ, ಇವತ್ತಾಗ ಏನೋ ಒಂದತ್ತಾಗ ಮಾಡ್ಯಾರ. ಅವ್ರವ್ರ ಗಂಡ ಎಂತ ಇಷ್ಟಪಟ್ಟಾರ ಹುಡುಗ ಹುಡುಗಿ. ನೀ ಯಾಕೆ ನಡಕ್ ಮಾತಾಡ್ತಿ? ಇಷ್ಟಪಟ್ಟಾರ. ಅಲ್ಲೇ ನನಗೆ ಒಂದೇದ್ದು ದಿನ ಹೊತ್ತೊಂಡ್ರೆ ನನ್ನ ಮಗಳ ಜೊತೆಗೆ ಇರೋಂಥ ಹುಡುಗ್ಬೇಕು. ಅಳೆ ಇವ ಹೋಗಿ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬರೋದು ಹೋಗೋದು ಏನದ ಜೀವನ ಆಕತ್ತೇನ್ರಿ? ಮಕ್ಕಳು ಮರಿ ಮುಂದೆ ಅಕ್ಕವ. ಹೊತ್ತೊಂಡ್ರೆ ಗಂಡ ಐತಿ ಜೊತೆಗೆ ಇದು ಬಾಳೆ ಮಾಡಿದ್ರೆ ಮಕ್ಕಳು ಮರಿ ಆಗೋದು ಕಷ್ಟ ಐತಿ. ಇವ ಹೋಗಿ ಈಗ 1-2 ದಿನ ಇದ್ದು 3 ದಿನಕ್ಕೆ 6 ತಿಂಗಳಿಗೊಮ್ಮೆ ಮನೆಗೆ ಬರೋವ.
ಯಾವೆಲ್ಲ ನಮ್ಗೆ ಬಿಡಿಸಿ ಮಾತಾಡಕ್ ಆಗಲ್ರಿ ಅತ್ಯಾರ. ನಾ ಹೇಳ್ತೀನಲ್ಲ, ಅದ್ರಾಗ ಜೀವಕ್ಕೆ ಒಂದು ಗ್ಯಾರಂಟಿ ಇಲ್ಲ. ಹೊಳಿ ಬಂದ ಬಿಟ್ಟ ಇಂಥವು ಕೆಲ್ಸಕ್ಕೆ ಹೋಗಿ ಬೇರೆ ಸೇರ್ಕೊಳಣ. ನಮ್ಗೆ ಯಾಕೆ ಮನ್ಸಿಗಿಲ್ಲ ನೋಡ್ರಿ ಅತ್ಯಾರ, ನೀವು ಬೇಕಾದ ಹೇಳ್ರಿ. ನಾವು ಅಲ್ಲ ಅಂದ್ರೆ ಇವರು ಶಿವಲಿಂಗ ಏನೋರು ಅದು ಹೆಂಗೆ ಇವ್ರು ಮಾತು ಕೊಟ್ರು ತಮ್ಮ ಮಗಳದಾದ್ರೆ ಹಿಂಗೆ ಮಾಡ್ತಿದ್ರನ್ನ ಬೇಕಾ ಬಿಟ್ಟು ನನ್ನ ಮಗಳದಂತ ಹಿಂಗನ ಮಾಡೋದು. ಅದಕ್ಕೆಮ್ಮ ಏನು ಮಾತಾಡ್ತೀರಿ? ನಾನು ಯಾವತ್ತು ನಿಮ್ಮ ಮಗಳು ನನ್ನ ಮಗಳಲ್ಲ ಮಗ ಅಲ್ಲ ಅಂತ ಅನ್ಕೊಂಡಿಲ್ರಿ. ನಾನು ಕಾಕ ಅಂತವು ಅನ್ನೋದು ಅಪ್ಪ ಅನ್ನೋದೇನು ಒಂದ. ನಾನು ನನ್ನ ಮಗಳ ಗತೇನ ಕಂಡನಿ, ಅದಕ್ಕೆ ಹೇಳಿದ್ದೆ ಮದುವೆ ಮಾಡ್ಕೊರಿ ಒಳ್ಳೆ ಹುಡುಗದಾನ ಅಂತೇಳಿ. ನೀವು ಸುಮ್ಮನಿರ್ರಿ. ಮದುವೆ ಮಾಡ್ಕೊಂಡಿಂದ ಹೆಂಡ್ತಿ ರಂಬಿಸಿ ಹಂಗಾರ ಮಾಡಿ ಸೆರಗ್ನಾಗ ಗಂಟು ಕಟ್ಟಿಟ್ಟು ಓದಾಳಕಿ ಅದನ್ನ ಹೇಳೇನಿ. ಈಗ ಮದುವೆಗಿಂತ ಮುಂಚೆ ನೀವು ಏನು ಬೇಕಾದ ಹೇಳಿದ್ರು ಅವು ಕಿವಿ ಕೇಳಿಸ್ಕೊಳ್ಳೋದಿಲ್ಲ. ಅದಕ್ಕೆ ಹೆಂಡ್ತಿ ಕೈಯಾಗ ಸಿಕ್ಕೊಂಡ್ರೆ ಮಾತು ಕೇಳ್ತಾನೆ. ಅಲ್ಲಪ್ಪ, ನಾಳೆ ಕೇಳಲಿಲ್ಲ ಮಾತಂದ್ರೆ ಅವಾಗ ಏನು ಮಾಡ್ತಿ? ಅದಕ್ಕೆ ಅವಾಗ ಏನು ಮಾಡ್ತಿ? ಹಣೆ ಬರ್ದಾಗಿದ್ದ ಕತಿ ಸುಮ್ಮನಿರು. ಲಗ್ನ ಮಾಡ್ಕೋಬೇಕಂತ ಐತೆ ಅವ್ರ ತಲೆಯಾಗ ಮಾಡ್ಕೊಲಿ. ಆಯ್ತು ತೋರಿ, ಹೆಸರಿಗಷ್ಟ ನಮ್ಮ ಮಗಳು, ಅಧಿಕಾರ ಎಲ್ಲ ನಿಮ್ದು ಐತಲ್ಲ. ಅದೇನು ಮಾಡ್ತೀರಾ ಮಾಡ್ಕೊರಿ. ಮಾಡಕ್ಕೆ ಏನೂ ಇಲ್ಲ, ಜವಳಿ ಹಾಕ್ಸೋದಂತ ಹೇಳ್ಯಾರ. ನಾಳೆ ಸೋಮವಾರ ದಿನ ಹೋಗಿ ಜವಳಿ ಹಾಕ್ಸಕ್ಕೆ ಹೋಗ್ಬೇಕು, ತಯಾರಿ ಮಾಡ್ಕೊ. ನಿನ್ನ ಕಡೆ ಯಾರನ್ನಾರು ಕರೆದಿದ್ರು ಕರ್ಕೊ. ಇಲ್ಲಿ ಊರಾಗ ಅನ್ನಕ್ಕೇನು, ಊರಾಗ ನಾ ಯಾರನ್ನೂ ಕರೆಯಲ್ಲ. ನಮ್ಮ ಮನೆ ಏನಾರ ಹೋಗಿ ಹಾಕಿಸ್ಕೊಂಬರೋದಟ್ಟೆ. ಮತ್ತು ಅಕ್ಕಿದು ಮದುವೆ ಅನ್ನೋದಾದ್ರೆ ಮತ್ತು ಅಕ್ಕಿದು ಸೇರಿ ಹಾಕ್ಬೇಕು. ಮತ್ತೆ ಹಾಕಿದು ಅವ್ರ ಜೊತೆಗೆ ಮುಗಿಸ್ಬಿಡೋಣ ಅಂತೇನೆ ನಾನು. ಸುಮ್ಮನೆ ತಡ ಮಾಡ್ಕೊಂಡು ಕುಂತು ಖರ್ಚಾಗಿಬಿಡ್ತೈತಿ. ಹುಡ್ದಾಗ ಊಟ ಮುಗಿತೈತಿ. ಹೆಂಗಿದ್ರು ಮಂದಿ ಬಂದಿರ್ತಾರೆ. 2 ಲಗ್ನ ಆದರೂ ಅದೇ, 1 ಲಗ್ನ ಆದರೂ ಅದೇ. ಮತ್ತು ಅವಂಗೊಮ್ಮೆ ಇವಂಗೊಮ್ಮೆ ಯಾಕೆ 2 ಖರ್ಚು ಮಾಡ್ಕೊಂಡು ನಿಲ್ಲೋದು? ಆಯ್ತು ತೋರಿ, ಅದು ಏನು ಮಾಡ್ತೀರಾ ಮಾಡ್ರಿ. ನಮ್ದು ಏನು ನಡ್ತೈತಿ ಈ ಮನ್ಯಾಗ? ಅಯ್ಯೋ, ಅಲ್ಲಿ ನಿಲ್ಲಿ ಮಠ ಓಡಿ ಬಂದು ನಾಚ್ಕೊಳಕತ್ತಿಯಲ್ಲ ಯವ್ವ. ಏನ್ಲ ಆಕೆ ಹಂಗೆ ನಿಂತಾಳ? ಹೌದು, ಎಲ್ಲೋಗಿದ್ದಿ? ಏನಿಲ್ಲ, ಅದು ಅತ್ತಿ ಮನೆಗೆ ಹೋಗಿದ್ದೆ. ಅಲ್ಲಿ ಮಾಮನು ಬಂದಿದ್ದ. ಇದಕ್ಕಿದ್ದಂಗೆ ಮಾವ ಈ ಸಣ್ಣ ಮಾವ ದೊಡ್ಡ ಮಾವ ಇಬ್ಬರು ಸೇರಿ ಮಾತಾಡಿ ಮದ್ವೆ ಗೊತ್ತ ಮಾಡಿಬಿಟ್ರು. ಗೊತ್ತ ಮಾಡಿ ಶಿವಲಿಂಗ ಮಾವನ ಮದ್ವೆ ದಿನಾನ ನನ್ನ ಲಗ್ನನೂ ಇಕ್ಕಿದ್ದು ಅಂತೇಳಿ ಇಟ್ಟಾರ. ಆವತ್ತ ಲಗ್ನ ಅಂತ. ಅದಕ್ಕೆ ನಿಮ್ಮ ಹೋಗಿ ಹೇಳ್ಬಿಡಪ್ಪ, ಮದ್ವೆ ತಯಾರಿ ನಿಮ್ದು ಏನೈತಿ ನೀವು ಮಾಡ್ಕೊರಿ. ನಾವೆಲ್ಲ ಒಂದು ಖರ್ಚು ಇದ್ರೊಳಗೆ ಇದು ಏನದು ಮದ್ವೆ ಚಪ್ರದಾಗ ಊಡ್ದಾಗ ಮುಗಿಸ್ಬಿಡೋಣ ಅಂತ ಹೇಳಿದ್ರೆ ನಿನಗೆ ಹೇಳಂದ್ರೆ ಅದಕ್ಕೆ ಬಂದೆ. ಹಾಂ, ಇದೇನು ಚಿತ್ರ ಆತಪ್ಪ ಇದು? ಅದೆಷ್ಟು ಬೇಡ ಮದುವೆಗೆ ಒಪ್ಕೊಂಡಾರಲ್ಲ ಅವರು? ಏನಪ್ಪ ಅಲ್ಲ, ನಮ್ಮ ಅತ್ತಿಗೆ ಹೂ ಅಂದ್ಲ, ಆಕಿನ ಜಗಳ ತಕೊಂಡು ನಿಂತಾಕಿ. ಏನೋ ಒಂದು ಲೆಕ್ಕ ಕರಿವಲ್ತಲ್ಲ. ಒಟ್ಟದ ಮದುವೆಗೆ ಒಪ್ಕೊಂಡಾರಲ್ಲ, ನಂಗೆ ಹೇಳಂದ್ರನ ಏನು ನಕಲಿ ಮಾಡಕತ್ತೀರ ಇಬ್ರು ಸೇರಿ? ಮತ್ತೆ ಇಲ್ಲ ಬೇ, ಅಲ್ಲಿ ನೋಡಕ್ಕೆ ನಿಂತಿರೋದು. ಗೊತ್ತಾತ್ ಬಿಡು. ಕಾಲಾಗ ನೆಲ ಸಾರಿಸ್ಕೊಂತ ಕಂಬ ತಪ್ಕೊಂಡು ಆತು. ಒಟ್ಟು ಹೆಂಗ ಒಟ್ಟು ಒಂದು ಮದುವೆ ಅಂತ ಗೊತ್ತಾತಲ್ಲ ಹಂಗಾರ. ಆಗ್ಲಿ ಒಳ್ಳೇದಾಗ್ಲಿ, ಚಲೋನೇ ಆತು. ಹಂಗಾರ ಮದುವೆ ತಯಾರಿ ಮುಂದುವರ್ಸ ನಾನು ತಗೋ ಹಂಗಾರ. ಮತ್ತೆ ಸರಿ, ಒಂದು ಫೋನ್ ಮಾಡೋದೈತಿ, ಬಂತಡಿ. ಮತ್ತೇನಂತೀವ ನನ್ನ ಮುದ್ದಿನ ಸಸಿ? ಅತ್ತಿ, ನಾ ಹೇಳಿದ್ನೇ ಇಲ್ಲ ನಿನ್ನ ಮಗ ಹೆಂಗೆ ನನ್ನ ಅಂತೇಳಿ ಬರ್ತಾನ, ನಾನು ನೋಡಾಕ ನಾನು ಬಿಟ್ಟು ಇರೋಕ್ಕಾಗಲ್ಲ, ಮ್ಯಾಗ ನಾಟಕ ಮಾಡ್ತಾನ ಅಂತ ಹೇಳಿದ್ನೇ ಇಲ್ಲ ನಾನು. ನೋಡು, ಬಂದವನ ನಾ ಬಂದಿಲ್ಲ ಅಂತೇಳಿ ತಾನ ಹುಡ್ಕೊಂಬಂದ ನನ್ನ ಮನೆ ಮಠನ. ಅದನ್ನ ನೋಡಿ ನಮ್ಮ ಅಪ್ಪಗೆ ಪಾಪ ಅನಿಸಿ ನನ್ನ ಮಗಳು ಕೊಡ್ತೇನೆ ತಗೋ ಅಂತ ಅಂದ. ಅದಕ್ಕೆ ಖುಷಿಯಾಗ್ಯಾನ ನಿನ್ನ ಮಗ, ಗೊತ್ತನ? ಅಬ್ಬಾ ಸುಬ್ಬಿ, ನೀನೆ ಮಾನಸಿಕವಾಗಿ ಚಿಂತೆ ಮಾಡಕತ್ತಿದ್ದೇನೆ, ಯಾರಿಗೆ ಗೊತ್ತು. ಆಗಲಿ ಬಿಡವ, ಎತ್ತಾಗ ಒಟ್ಟು ಮದುವೆದೊಂದು ಖುಷಿ ವಿಚಾರ ಕೇಳ್ತಲ್ಲ. ಆಗ್ಲಿ ಅತ್ತಿ, ನೀನು ತಲೆ ಕೆಡಿಸ್ಕೊಬೇಡ. ಲಗ್ನ ಆಗಿಂದ ನೋಡ್ಬೇಕಾರ ಮಾವ ನನ್ನ ಬಿಟ್ಟೇ ಹೋಗ್ಬಾರ್ದು. ಹಂಗೆ ಮಾಡ್ತೀನಿ. ಮಾಡವ, ಅದೇನು ಮಾಡ್ತಿ ಮಾಡ್ಕೊ. ಏನು ಚಂದಾಗಿರ್ರಿ.